ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ 20,000 ವಿದ್ಯಾರ್ಥಿ ವೇತನ, ನೂತನ ಕಾಲೇಜು ಕಟ್ಟಡ, ನುರಿತ ಪ್ರಾಧ್ಯಾಪಕರಿಂದ ಬೋಧನೆ, ಸುಸಜ್ಜಿತ ಕಾಲೇಜು ಕೊಠಡಿಗಳು, ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ನಾವು ಗೆಲ್ತಕ್ಕಂಥದ್ದು ಶತಸಿದ್ಧ, ಆದರೆ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಕಾರ್ಯಕರ್ತರು ಸಮಾಜದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ದೇಶದ ಚುನಾವಣೆ, ದೇಶದ ಭವಿಷ್ಯದ ಚುನಾವಣೆ. ಹಾಗಾಗಿ ಎಲ್ಲ ಪ್ರಜ್ಞಾವಂತಿದ್ದಾರೆ. ಈ ದೇಶದಲ್ಲಿ ಹಿಂದೆ ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ ಆಗಬೇಕಾಗಿದೆ, ಏನೋ ಸುಮಾರು 60-70 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಸರ್ಕಾರಗಳು ಈ ದೇಶನ ಯಾವ ರೀತಿ ದಿವಾಳಿ ಮಾಡಿದರು, ಬಡವರಾಗೆ ಉಳಿಯುವಂಥ ಪರಿಸ್ಥಿತಿ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಯಾವ ರೀತಿ ವಿಶ್ವದ ಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ನಮ್ಮ ದೇಶ ಬೆಳವಣಿಗೆ ಆಗ್ತಿರ್ತಕ್ಕಂಥದ್ದು ಎಲ್ಲ ಕಂಡಿದ್ದಾರೆ. ಮತ್ತು ವಿದ್ಯಾವಂತರು ಮತ್ತು ಪ್ರಜ್ಞಾವಂತರು ಏನಿದ್ದಾರೆ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ. ಚುನಾವಣೆ ಅಂದ ತಕ್ಷಣ ದುಡ್ಡು ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಬೋದು ಅಂತಿರ್ಬೋದು, ಆ ಕಾಲ ಹೋಗಿದೆ. ಪ್ರಜ್ಞಾವಂತರಿದ್ದಾರೆ. ದೇಶದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ನರೇಂದ್ರ ಮೋದಿಯವರು ಬಂದ ಮೇಲೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಆ ಅಭಿವೃದ್ಧಿಗಳನ್ನು ನೋಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರಗಳು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಕೊಟ್ಟು ಆ ಗ್ಯಾರಂಟಿಗಳನ್ನ ತೋರಿಸ್ಕೊಂಡು ಓಟ್ ಕೇಳ್ತಿರ್ತಕ್ಕಂಥದ್ದು ಒಂದು ಕಡೆ ಆದರೆ, NDA ಗೌರ್ಮೆಂಟು, NDA ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ತಂಡ, ಅವರು ಯಾವುದೇ ಸೆಂಟಿಮೆಂಟಾಗಿ ಓಟ್ ಕೇಳ್ತಾ ಇಲ್ಲ, ಯಾವುದೇ ರೀತಿಯಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದು ಮಾಡ್ತಾ ಇಲ್ಲ. ಆದರೆ ಈ ದೇಶದಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದೀವಿ, ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿನ ಮುಂದೆ ಇಟ್ಟು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಕೊರೋನಾ ಟೈಮಲ್ಲಿ ಯಾವ ರೀತಿ ಎಷ್ಟೆಷ್ಟು ದುಡ್ಡು ತಗೊಂಡು ಇಂಜೆಕ್ಷನ್ ಕೊಟ್ಟರು ಅಂತ. ಆದರೆ ನಮ್ಮ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದ್ದಿದ್ದರಿಂದ ಯಾವುದೇ ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಯಾವುದೇ ಪಕ್ಷ ಆಗ್ಬೋದು, ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲದಿರ, ಬಡವರು ಶ್ರೀಮಂತರನ್ನ ಭೇದ ಭಾವ ಇಲ್ಲದಿರ ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಬಹಿರ್ದೆಸೆಗೆ ಹೋಗುವ ಸಂದರ್ಭದಲ್ಲಿ ಎಷ್ಟೆಲ್ಲ ಅವಮಾನಗಳು ಪಡ್ತಾಯಿದ್ರು, ಯಾವ ರೀತಿಯೆಲ್ಲ ಕಷ್ಟ ಅನುಭವಿಸ್ತಾಯಿದ್ರು. ಹಾಗಾಗಿ ತದನಂತರದ ದಿನಗಳಲ್ಲಿ ಈ ಹೆಣ್ಣು ಮಕ್ಕಳ ಒಂದು ಮಾನ ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೂ ಶೌಚಾಲಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಮುಕ್ತ ಗ್ರಾಮಗಳನ್ನಾಗಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದೊಂದೇ ಅಲ್ಲ, ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಅನೇಕ ರೀತಿಯಲ್ಲಿ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತು ಆಯುಷ್ಮಾನ್ ಭಾರತ್ ಅಂತ, ಹಿಂದೆ ಒಂದು ಸಣ್ಣ ಜ್ವರ ಬಂದ್ರೂ ಯಾರೋ ಒಬ್ಬರ ಹತ್ರ ಹೋಗಿ ಸಾಲ ಕೇಳಿ ಇದು ಮಾಡಿ ಅವ್ರ ಮನೆ ಹತ್ರ ಕಾಲ್ಕೊಂಡಿದ್ದು ಸಾಲ ತಗೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಏನು, ಇದರಿಂದ ಯಾವುದೇ ಸಮಸ್ಯೆ ಇದ್ರೂ ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವಂಥದ್ದಾಗಿದೆ. ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಎಚ್ಚೆತ್ಕೊಂಡಿದ್ದಾರೆ. ಮತ್ತು ಏನು ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಆ ಒಂದು ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಗಳು ಒಂದು ಕೋಮಿನ ಮೆಚ್ಚಿಸೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದು. ಇತ್ತೀಚೆಗೆ ವಿಧಾನಸೌಧದಲ್ಲಿ ಒಬ್ಬರು ಬಂದು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾ ಹೋಗ್ತಾರೆ. ಯಾವ ಮಟ್ಟಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಅವ್ರನ್ನ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಸಹಿತ, ಪ್ರತಿಯೊಬ್ಬ ಹಿಂದೂನೂ ಸಹಿತ ಸ್ವಾಭಿಮಾನವಾಗಿ ಬದುಕಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಾಣ ಮತ್ತು ಮಾನಕ್ಕೆ ಹಾನಿ ಆಗದಿರಬೇಕಂತಂದರೆ ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವ ಸರ್ಕಾರ ಬರಬೇಕು. ನೀವೆಲ್ಲ ನೋಡಿದ್ದೀರಿ, ಯಾವುದೋ ಒಂದು ಕಾಲೇಜಲ್ಲಿ ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲಲ್ಲಿ ಅವರು ಸ್ನಾನ ಮಾಡುವಂಥ ವಿಚಾರಗಳನ್ನ ವಿಡಿಯೋ ಮಾಡಿದ್ದು ಅದೆಲ್ಲ ನೋಡಿದ್ದೀವಿ. ಆವಾಗ ಕೂಡ ರಾಜ್ಯ ಸರ್ಕಾರ ಇರತಕ್ಕಂಥ ಮುಖ್ಯಮಂತ್ರಿ ಆಗ್ಬೋದು, ನಮ್ಮ ಗೃಹ ಸಚಿವರು ಆಗ್ಬೋದು, ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರೇನು ಹುಡುಗಾಟಿಗೆಗೋಸ್ಕರ ಅವರು ವಿಡಿಯೋ ಮಾಡಿದಾರಂತೆ ಅಂತ. ಅದು ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣಕ್ಕೆ ಬೆಲೆ ಇಲ್ವ ಇಲ್ಲಿ. ಹಾಗಾಗಿ ಇದೆಲ್ಲ ಗಮನಿಸ್ತಾ ಇದ್ದಾರೆ ಜನ ಅಷ್ಟು ಈಸಿ ಅಲ್ಲ. ಇನ್ನು ಇತ್ತೀಚೆಗೆ ನೇಹ ಅನ್ನೋ ಒಂದು ವಿದ್ಯಾರ್ಥಿನಿನ ಕಾಲೇಜ್ ಕ್ಯಾಂಪಸ್ಸಲ್ಲಿ 14 ಬಾರಿ ಚೂರಿಯಿಂದ ಇರಿದು ಸಾಯಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಳಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಇಡೀ ಸಮಾಜ, ಯಾವುದೇ ಜಾತಿ ಧರ್ಮ ಇರ್ಬೋದು, ಎಲ್ಲ ಎಚ್ಚೆತ್ಕೊಂಡಿದ್ದಾರೆ.
ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುನ ಆಯ್ಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು NDA ಅಭ್ಯರ್ಥಿನ ಮಲ್ಲೇಶ್ ಬಾಬು ಅವರಿಗೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಏನು ನಮ್ಮ 3ನೇ ಬಾರಿ ಪ್ರಧಾನಮಂತ್ರಿಗಳಾಗತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೋಲಾರ ಜಿಲ್ಲೆಯಿಂದ ಕೂಡ ಒಬ್ಬ MP ಕೈ ಎತ್ತೋದ್ರ ಮುಖಾಂತರ 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸುಸೂತ್ರವಾಗಿ ಎಲೆಕ್ಷನ್ ನಡೀತಾ ಇದೆ, ಯಾವ ಸಮಸ್ಯೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾವು ಗೆಲ್ತಕ್ಕಂಥದ್ದು ಶತಸಿದ್ಧ, ಆದರೆ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಕಾರ್ಯಕರ್ತರು ಸಮಾಜದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಏನು ಈ ಒಂದು ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಅವರು ಗೆಲ್ಲೋದು ಶತಸಿದ್ಧ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಇಡೀ ಪ್ರಪಂಚ ನೋಡುವ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಸಾಗುವಂಥದ್ದು ಆಗುತ್ತೆ. NDA ಅಭ್ಯರ್ಥಿಗೆ ಓಟ್ ಹಾಕ್ಬಿಟ್ಟು ಬಂದ ತಕ್ಷಣ ಏನೋ ಒಂಥರ ಹುಮ್ಮಸ್ಸು ಅವ್ರಿಗೆ. ಯಾಕಂದರೆ ಎಲ್ಲ ನೋಡಿದಾರೆ ಟಿ ವಿಲಲ್ಲಿ ಇನ್ನೊಂದು ಮತ್ತೊಂದು ನೋಡಿ ಸುದ್ದಿಗಳು ನೋಡ್ತಾ ಇರೋದ್ರಿಂದ ಇದು ಹಿಂಗೆ ಬಿಟ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ಗ್ಯಾರಂಟಿಗಳು ಎಲ್ಲರೂ ಇಷ್ಟಪಡಲ್ಲ ಗ್ಯಾರಂಟಿಗಳನ್ನ. ಆ ಗ್ಯಾರಂಟಿಗಳು ಕೂಡ ಯಾವ ಥರ ಕೊಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಅಭಿವೃದ್ಧಿಗಳು ಕುಂಠಿತ ಮಾಡಿ ಗ್ಯಾರಂಟಿಗಳು ಕೊಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಗಂಡನ ಜೋಬಲ್ಲಿ ಕಿತ್ತು ಹೆಂಡತಿ ಕೊಡೋವಂಥದ್ದು ಕೆಲವೊಂದು ಆಗ್ತಾ ಇದೆ, ಅದು ಅರ್ಥ ಆಗಿದೆ ಎಲ್ಲರೂ. ಯಾವುದೇ ಕಾರಣಕ್ಕೂ ಅದು ಅಭಿವೃದ್ಧಿ ಮಾಡೋವಂಥದ್ದೆಲ್ಲ ಗ್ಯಾರಂಟಿಗಳು ತೋರಿಸ್ಬಿಟ್ಟು ಓಟ್ ಹಾಕ್ಕೊಂಡು ಅದೊಂದು ಜಸ್ಟ್ ಗಿಮಿಕ್ ಮಾಡೋ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಸಾಬೀತಾಗಿದೆ. ಅದು ನೋಡಿಕೊಂಡು ಯಾವ ರೀತಿ ಕ್ರಮ ಕೈಗೊಳ್ಳುವ ದೃಷ್ಟಿಯಿಂದ ಎಲ್ಲ ಜನಗಳು NDA ಅಭ್ಯರ್ಥಿಗೆ ಮತ ಚಲಾಯಿಸಿ ಖುಷಿಯಾಗಿ ಬರ್ತದೆ.